ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಓಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಶ್ರಾವಣ ಮಾಸದ ಮಹತ್ವವೇನು ಅನ್ನೋದರ ಬಗ್ಗೆ ನಾವು ನೋಡೋಣ. ವಿಶೇಷವಾಗಿ 2024 5ನೇ ತಾರೀಕಿನಿಂದ ಆಗಸ್ಟ್ 5ನೇ ತಾರೀಕಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿ ಸೆಪ್ಟೆಂಬರ್ 3ನೇ ತಾರೀಕು ತನಕನೂ ಸಹಿತ 2024 ಶ್ರಾವಣ ಮಾಸ ಅನ್ನುವಂಥದ್ದು ಇರುತ್ತೆ. ವಿಶೇಷವಾಗಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ಅತ್ಯುತ್ತಮವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ನಮ್ಮ ಹಬ್ಬ ಹರಿದಿನ ಪ್ರತಿಯೊಂದು ಉತ್ತಮವಾದಂತಹ ಒಂದು ವ್ರತಗಳು ಮತ್ತು ಈ ಒಂದು ಶ್ರಾವಣ ಮಾಸದ ಒಂದು ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದಂತಹ ಬೆಳವಣಿಗೆಗಳು ಈ ಒಂದು ಮಾಸದಲ್ಲಿ ಬರುತ್ತೆ. ವಿಶೇಷವಾಗಿ ನಾವು ಶ್ರಾವಣ ಮಾಸವನ್ನು ಮಂಗಳಕಾರಕವಾದಂತಹ ಮಾಸ ಅಂತಲೂ ಹೇಳ್ತೀವಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಈ ಒಂದು ಮಾಸದಲ್ಲಿ ನಾವು ಪಡಿತೀವಿ. ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ಒಂದು ದೈವಿಕವಾದಂತಹ ಆಚರಣೆ, ಪೂಜೆ, ಪುನಸ್ಕಾರಗಳು ನಡೀತವೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶ್ರಾವಣದ ಸೋಮವಾರ ಅಂತ ನಾವೇನಂತ ಕರಿತೀವಿ, 5 ಸೋಮವಾರಗಳು ಅತಿ ಉತ್ತಮವಾದಂತಹ ಒಂದು ಭಕ್ತಿದಾಯಕವಾದಂತಹ ಶ್ರದ್ಧಾದಾಯಕವಾದಂತಹ ಬೆಳವಣಿಗೆಯನ್ನು ತಂದುಕೊಡುತ್ತೆ. ವಿಶೇಷವಾಗಿ ನಮಗೆ ಈ ಶ್ರಾವಣ ಮಾಸದಲ್ಲಿ ಬೇಕಾಗಿರುವಂಥದ್ದು ಶ್ರದ್ಧಾ, ಭಕ್ತಿ, ಶರಣಾರ್ಥಿ. ಈ ಮೂರನ್ನ ನಾವು ಅಸ್ತ್ರವನ್ನಾಗಿ ಇಟ್ಕೊಂಡು ಈ ಶ್ರಾವಣ ಮಾಸದಲ್ಲಿ ನಮ್ಮ ಸಂಕಷ್ಟಗಳನ್ನು ದೂರ ಮಾಡು ಮಹಾದೇವ ಅನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಈ ಶ್ರಾವಣ ಮಾಸದ ಒಂದು ಆಚರಣೆಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಬೆಳವಣಿಗೆ. ವಿಶೇಷವಾಗಿ ಯಾಕೆ ಇಷ್ಟೊಂದು ಈ ಒಂದು ಶ್ರಾವಣ ಮಾಸಕ್ಕೆ ಬೆಳವಣಿಗೆ ಇದೆ, ಯಾಕೆ ಇಷ್ಟೊಂದು ಮಹತ್ವವನ್ನು ನಾವು ಶ್ರಾವಣ ಮಾಸಕ್ಕೆ ನಾವು ಕೊಡ್ತೇವೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ನಮ್ಮ ಒಂದು ಮಹತ್ ಗ್ರಂಥಗಳಲ್ಲಿ, ಪ್ರಾಚೀನವಾದಂತಹ ಗ್ರಂಥಗಳಲ್ಲಿ ಉತ್ತಮವಾದಂತಹ ಉಲ್ಲೇಖನೂ ಸಹಿತ ಆಗಿದೆ. ಸಮುದ್ರ ಮಂಥನವನ್ನು ಈ ಶ್ರಾವಣ ಮಾಸದಲ್ಲೇ ಮಾಡಲಾಗುತ್ತೆ. ಮತ್ತು ಇದು ದೇವರುಗಳು ಮತ್ತು ರಾಕ್ಷಸಗಳ ಇಬ್ಬರು ಸೇರಿ ಪ್ರಯತ್ನವನ್ನು ಮಾಡಿದ್ದು. ಪಾರ್ವತಮ್ಮ ತಾಯಿ ಜಗನ್ಮಾತೆ ಮಂಥನಕ್ಕೆ ವಿಶೇಷವಾದಂತಹ ಒಂದು ಬೆಳವಣಿಗೆಯನ್ನು ತಂದುಕೊಟ್ಟಿದ್ದು. ಮತ್ತು ವಿಶೇಷವಾಗಿ ಸುಮೇರು ಪಾರ್ವತಿಯನ್ನು ಮಂಥನಕ್ಕೆ ಬಳಸಲಾಗುತ್ತೆ. ಮತ್ತು ಶಿವನ ಕುತ್ತಿಗೆಗೆ ಸುತ್ತುವ ಒಂದು ಹಾವಿನ ಒಂದು ವಾಸುಕಿಯನ್ನು ಸಹಿತ ಹಗ್ಗವನ್ನಾಗಿ ಬಳಸಿ ಈ ಮಂಥನದ ಫಲವನ್ನು ಅಪಾರ ಸಂಖ್ಯೆಯ ಅಮೂಲ್ಯ ರತ್ನಗಳು ಒಂದು ಸಮುದ್ರದಿಂದ ಹೊರಹೊಮ್ಮುತ್ತವೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಈ ಶ್ರಾವಣ ಮಾಸದಲ್ಲಿ ಬೆಳವಣಿಗೆಗಳು ತುಂಬಾ ಒಂದು ಪ್ರವೃತ್ತಿಗಳು, ಅಮೃತ ಮಂಥನ ಅಂತಲೂ ಸಹಿತ ಹೇಳ್ತೀವಿ, ಸಮುದ್ರ ಮಂಥನ ಅಂತ ಏನಂತ ಕರಿತೀವಿ. ಇಲ್ಲಿ ಎಲ್ಲ ರೀತಿಯ ಒಂದು ಪಾಪಗಳು ನಾಶ ಮಾಡುವಂತಹ ಒಂದು ಮಾಸ ಇದು. ಕರ್ಮಗಳನ್ನು ಕಳೆಯುವಂತಹ ಮಾಸ ಇದು ಶ್ರಾವಣ ಮಾಸ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದಾಗುತ್ತೆ. ವಿಶೇಷವಾಗಿ ಶ್ರಾವಣ ಮಾಸದ ಒಂದು ಆಚರಣೆಗಳು ಯಾವ ರೀತಿಯಾಗಿರಬೇಕಪ್ಪ ಅಂದರೆ, ಇಡೀ ಶ್ರಾವಣ ಮಾಸದ ಅತ್ಯಂತಕರವಾದಂತಹ ಮಂಗಳಕರವಾದಂತಹ ಒಂದು ಬೆಳವಣಿಗೆಯಲ್ಲಿ ಶಿವನ ಆಶೀರ್ವಾದಕ್ಕಾಗಿ ಶ್ರಾವಣ ಮಾಸದಲ್ಲಿ ಈ ಕೆಲವೊಂದು ನಾನು ಹೇಳುವಂತಹ ಆಚರಣೆಗಳನ್ನು ಯಾರು ಮಾಡ್ತಾರೆ ಅವ್ರಿಗೆ ಉತ್ತಮವಾದಂತಹ ಫಲಾನುಫಲಗಳು ಬರ್ತವೆ. ಯಾವ್ಯಾವುದಪ್ಪ ಅಂದರೆ, ಈ ಒಂದು ಶ್ರಾವಣ ಮಾಸದಲ್ಲಿ ಸೋಮವಾರ ವಿಶೇಷವಾದಂತಹ ಉಪವಾಸವನ್ನು ಮಾಡುವಂಥದ್ದು, ಪ್ರತಿನಿತ್ಯ ಸ್ನಾನದ ನಂತರ
ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಅರ್ಪಣೆ ಮಾಡುವಂಥದ್ದು, ಅಥವಾ ಶಿವಲಿಂಗಕ್ಕೆ ತಾಮ್ರದ ಚೊಂಬಿನಿಂದ ಜಲಾಭಿಷೇಕವನ್ನು ಮಾಡುವಂಥದ್ದು, ತಾಮ್ರದ ಚೊಂಬಿನಿಂದ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ಉತ್ತಮವಾದಂಥ ಒಂದು ಬೆಳವಣಿಗೆ. ಭಗವಂತನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಮಹಾಮೃತ್ಯುಂಜಯ ಮಂತ್ರವನ್ನು, ಲಿಂಗಾಷ್ಟಕವನ್ನು ಮತ್ತು ಶಿವನಾಮ ಸ್ಮರಣೆಯನ್ನು ಸಾಧ್ಯವಾದಷ್ಟು ಬಾರಿ ಈ ಒಂದು ಮಾಸದಲ್ಲಿ ಪಠನೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಕೆಲವು ಭಕ್ತರು ಈ ತಿಂಗಳು ಪೂರ್ತಿ ಉಪವಾಸವನ್ನು ಆಚರಿಸ್ತಾರೆ ಮತ್ತು ಪ್ರತಿದಿನ ಶಿವನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ. ಇದು ವಿಶೇಷವಾದಂತಹ ಒಂದು ಆಚರಣೆಯಲ್ಲಿ ಬಳಸಬೇಕಾಗಿರುವಂತಹ ಕೆಲವೊಂದು ಪದ್ಧತಿಗಳು. ಈ ಒಂದು ಪದ್ಧತಿಯಿಂದ ಶಿವನ ಆಚರಣೆಯನ್ನು ಮಾಡೋರಿಗೆ ಉತ್ತಮವಾದಂತಹ ಫಲಾನುಫಲಗಳು ಶಿವನ ಅನುಗ್ರಹದಿಂದ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ನಾವು ನೋಡೋದಾದರೆ ಒಂದು ಪ್ರಾಮುಖ್ಯತೆ ಏನೇನಪ್ಪ ಇದೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಎಲ್ಲ ರೀತಿಯ ಒಂದು ಬೆಳವಣಿಗೆಗಳು, ದೈವಿಕವಾದಂತಹ ಆರಾಧನೆಗಳು ಇಲ್ಲಿ ನಡೀಬೇಕಾಗತ್ತೆ. ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಸರ್ವ ಹಬ್ಬಗಳಿಗೆ ಸಮನ್ವಯವಾದಂತಹ ಸಂಯೋಗವಾದಂತಹ ಮಾಸ ಶ್ರಾವಣ ಮಾಸ. ಆಷಾಢ ಮಾಸದಲ್ಲಿ ಸಾಂಪ್ರದಾಯವಾದಂಥ ಪ್ರಕಾರ ದೂರ ಆಗಿರುವಂತಹ ದಂಪತಿಗಳು ಒಂದಾಗ್ತಾರೆ. ಅತ್ತೆ ಸೊಸೆ ಮಾವ ಅಳಿಯ ಸೇರುವ ಒಂದು ಮಾಸವಾಗಿರುತ್ತೆ. ಹಾಗಾದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಪ್ರಥಮವಾಗಿ ನಾವು ನೋಡೋದಾದರೆ, ರೈತಾಪಿ ಜನರಿಗೆ ಸಡಗರದಿಂದ ಪೂಜಿಸುವಂತಹ ಮಣ್ಣೆತ್ತಿನ ಅಮಾವಾಸ್ಯ. ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಮತ್ತು ಅದರ ಮುಂದೆ ಒಂದು ಚಿಕ್ಕ ಗ್ವಾದ್ವಲಿ ಅಂದರೆ ಮೇವು ನೀರನ್ನು ಹಾಕುವಂಥದ್ದು ಮಾಡಿ ಪೂಜೆಯನ್ನು ಮಾಡುವಂಥದ್ದೇ ಮಣ್ಣೆತ್ತಿನ ಅಮಾವಾಸ್ಯ. ಮಣ್ಣನ್ನೇ ನಂಬಿ ಮಣ್ಣಿಂದ ಬದುಕಿನ ಮಣ್ಣೆನೆಗೆ ಮುಂದೆ ಹೊನ್ನು ಅಣ್ಣಯ್ಯ, ಮಣ್ಣೇ ಲೋಕದಲ್ಲಿ ಬೆಲೆಯಾದದ್ದು. ಅಂದರೆ ವಿಶೇಷವಾಗಿ ಹುಟ್ಟಿನಿಂದ ಚಟ್ಟದವರೆಗೂ ಸಹಿತ ಮಣ್ಣಿನ ಮೇಲೆ ನಮ್ಮ ಬದುಕಿನಲ್ಲಿ ಆ ಒಂದು ಮಣ್ಣಿನಿಂದ ಆರಂಭವಾಗುತ್ತೆ. ಮಣ್ಣೆತ್ತಿನ ಒಂದು ಅಮಾವಾಸ್ಯೆಯ ನಂತರ ಒಂದು ಶ್ರಾವಣ ಮಾಸ ಬರುವಂಥದ್ದು. ವಿಶೇಷವಾಗಿ ಪ್ರತಿಯೊಂದು ಹಬ್ಬದಲ್ಲಿ ಮಣ್ಣಿನ ನಂಟು ಹೊಂದಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮಣ್ಣಿನಿಂದ ಗೌರಿಯನ್ನು ಮಾಡಲಾಗುತ್ತೆ, ನಾಗಮೂರ್ತಿಯನ್ನು ಪೂಜಿಸಲಾಗುತ್ತೆ, ವಿನಾಯಕನನ್ನು ಮಾಡಲಾಗುತ್ತೆ ಮತ್ತು ಗುಳ್ಳವನ ಪೂಜೆಯನ್ನು ಸಹಿತ ಮಾಡಲಾಗುತ್ತೆ. ಭಾದ್ರಪದ ಮಾಸದಲ್ಲಿ ಅಂದರೆ ಗಣಪತಿಯ ಮೂರ್ತಿಯನ್ನು ಸಹಿತ ಮಾಡಲಾಗುತ್ತೆ. ಭಾದ್ರಪದ ಮಾಸದಲ್ಲಿ ಮಣ್ಣಿನಿಂದ ಮಾಡುವಂತಹ ಒಂದು ವಿಶೇಷವಾದಂತಹ ಮಣ್ಣೆತ್ತಿನ ಒಂದು ಅಮಾವಾಸ್ಯೆ ಇದೇ ಒಂದು ಆಷಾಢ ಮಾಸದ ಕೊನೆಯಲ್ಲಿ, ಅಂದರೆ ಎಲ್ಲ ರೀತಿಯಲ್ಲೂ ಸಹಿತ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಸಹಿತ ಇಲ್ಲಿ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಶ್ರಾವಣ ಮಾಸದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಯಾವ ಯಾವ ಆಚರಣೆಯನ್ನು ಮಾಡ್ತೀವಿ ಅನ್ನೋದನ್ನು ನಾವು ನೋಡೋದಾದರೆ, ಪ್ರಥಮವಾಗಿ ಸೋಮವಾರ ವಿಶೇಷ ಶ್ರಾವಣ ಸೋಮವಾರದ ಆಚರಣೆಯನ್ನು ಮಾಡ್ತೇವೆ. ಮಂಗಳಗೌರಿ ವ್ರತವನ್ನು ಮಾಡ್ತಾರೆ. ನಾಗ ಚತುರ್ಥಿ ಅಥವಾ ನಾಗ ಪಂಚಮಿಯನ್ನು ಮಾಡ್ತೇವೆ. ಬಸವ ಪಂಚಮಿಯನ್ನು ಸಹಿತ ಮಾಡ್ತೇವೆ. ಶುಕ್ರಗೌರಿ ಪೂಜೆಯನ್ನು ಸಹಿತ ಮಾಡ್ತೇವೆ. ವೈಷ್ಣವ ಶ್ರಾವಣ ಶನಿವಾರದ ಒಂದು ಪೂಜೆಯನ್ನು ಸಹಿತ ಮಾಡ್ತೇವೆ. ಅಂಗಾರಕ ಜಯಂತಿಯನ್ನು ಸಹಿತ ಈ ಒಂದು ಶ್ರಾವಣ ಹಬ್ಬದಲ್ಲಿ ಮಾಡ್ತೇವೆ. ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಸಹಿತ ಶ್ರಾವಣ ಮಾಸದಲ್ಲಿ ಮಾಡ್ತೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗಳು ಸಹಿತ ಶ್ರಾವಣ ಮಾಸದಲ್ಲಿ ಆಗುತ್ತೆ. ಗಾಯತ್ರಿ ದೇವಿಯ ಆರಾಧನೆ ಆಗುತ್ತೆ. ಉಪಕರ್ಮಗಳು ಸಹಿತ ಇಲ್ಲಿ ಮಾಡ್ತೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಶ್ರಾವಣ ಮಾಸದಲ್ಲೇ ಬರೋದು ನನ್ನ ಪ್ರೀತಿಯ ವೀಕ್ಷಕರೇ. ರಕ್ಷಾಬಂಧನ, ಅಣ್ಣ ತಂಗಿಯರ ಸಂಬಂಧಗಳು ಸಹಿತ ಗಟ್ಟಿಯನ್ನು ಮಾಡುವಂತಹ ಬಂಧನ ಒಂದು ಹಬ್ಬವನ್ನು ಆಚರಿಸೋದು ಸಹಿತ ಶ್ರಾವಣ ಮಾಸದಲ್ಲೇ. ಸಿರಿಯಾಳ ಷಷ್ಠಿಯನ್ನು ಸಹಿತ ಶ್ರಾವಣ ಮಾಸದಲ್ಲಿ. ಹೀಗೆ ನಮ್ಮ ಎಲ್ಲ ಹಿಂದೂ ಹಬ್ಬಗಳು ಆಚರಣೆಯನ್ನು
ಶ್ರಾವಣ ಮಾಸದಲ್ಲಿಯೇ ನಾವು ಮಾಡ್ತೇವೆ. ಎಷ್ಟೊಂದು ಹಬ್ಬಗಳು ಬೇರೆ ಯಾವ ಮಾಸದಲ್ಲೂ ಸಹಿತ ನಾವಿಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. ಈ ಶ್ರಾವಣ ಮಾಸ ಅಂದ್ರೇ ಒಂದು ಸಡಗರ, ಒಂದು ಹಬ್ಬದ ವಾತಾವರಣ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ.